ಎಸ್ ಡಾಕ್ಟರ್, ಬರ್ತೀನಿ ಮತ್ತೆ ಮಾತಾಡ್ತೀನಿ. ವೆಂಕಟೇಶ್ ಸರ್, ಈಗ ಈ ದಾಳಿ ನೋಡ್ತಾ ಇದ್ದರೆ ಕೇವಲ ಇಲ್ಲಿ ಸಣ್ಣ ಸಣ್ಣ ಮೀನುಗಳಷ್ಟೇ ಸಿಕ್ಕಾಕೊಂಡಿದ್ದಾವೆ, ದೊಡ್ಡ ತಿಮಿಂಗಲಗಳಿನ್ನೂ ಕೂಡ ಲಾಕ್ ಆಗಬೇಕು. ಇದು ಕೇವಲ ಈ ಪ್ರಶಾಂತ್ ಅಥವಾ ಅಲ್ಲಿ ಕಿಂಗ್ ಪಿನ್ಗಳಷ್ಟೇ ಪಾತ್ರ ಇರೋದು, ಅಥವಾ ಇದರಿಂದ ಯಾರು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಅಥವಾ ಇನ್ಯಾರೋ ಶಕ್ತಿಗಳಿದೆ ಅಂತ ಅನಿಸುತ್ತಾ ನಿಮಗೆ ಅನುಮಾನ? ಇಲ್ಲ, ಇದು ಮೊನ್ನೆ ಹಿಡಿದಿದ್ದಾರೆ ಅಂತ ಜನರಿಗೆ ಗೊತ್ತಾಗಿದೆ. ಆದ್ರೆ ನಾವು ಆಕ್ಟಿವಿಸ್ಟ್ಗಳು ಈ ಹಿಂದೆನೇ ಈ ವಿಷಯನ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಆಮೇಲೆ ಇದ್ರ ಮೇಲೆ ಒಂದು ಕೇಸು ಕೂಡ ಹಾಕಿದ್ವಿ. ಅಲ್ಲಿ BS ವೀರೇಶ್ ಅಂತೇಳಿ ನಾವೆಲ್ಲ ಆ್ಯಕ್ಟಿವಿಸ್ಟು ಒಂದು ಕೇಸ್ ಹಾಕಿದ್ವಿ. ಹೇಗೆ ಅಂದರೆ, ಒಂದು ಕಣ್ಣಿನ ಔಷಧಿ, ಕಣ್ಣಿನ ಡ್ರಾಪ್, ಅದನ್ನು ಆ ಲೇಬಲಲ್ಲಿ ಕ್ಲೀನಾಗಿ ಬರೆದಿದ್ದಾರೆ, ಇದು ಪಶು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗ್ತಾಯಿತ್ತು. ಅದನ್ನೆಲ್ಲ ನಾವು ಸೀಜ್ ಮಾಡಿಸಿದ್ವಿ. ಅವಾಗಲಾದರೂ ಸರ್ಕಾರ ಎಚ್ಚೆತ್ಕೋಬೇಕಿತ್ತು. ಈಗ ವಿದೇಶದಿಂದ ಬರ್ತಾ ಇದೆ ನೋಡಿ, ವಿದೇಶದಿಂದ ಬರುವ ಬಂಗಾರಗಳನ್ನೆಲ್ಲ ಹಿಡಿತಾರೆ, ಎಲ್ಲೆಲ್ಲೋ ಒಡಗಿಸಿಟ್ಟಿರೋ ಬಂಗಾರ ಹಿಡಿತಾರೆ. ಆದರೆ ಈ ಮೆಡಿಷನ್ ಜನರಿಗೆ ಕಾಯಿಲೆಗೆ ಕೊಡೋ ಮೆಡಿಷನ್ನ ಇದು ಡೂಪ್ಲಿಕೇಟ್ ಬರ್ತಾ ಇದೆ, ಅಲ್ಲಿ ರಿಜೆಕ್ಟ್ ಆಗಿರೋ ಮೆಡಿಷನ್ಸು ಇಂಡಿಯಾಕ್ಕೆ ಬರ್ತಾ ಇದೆ ಅಂತ ಒಂದು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ವ? ಇದನ್ನು ಹಿಡಿಬೇಕು, ಜನರ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ ಅಂತೇಳಿ. ನೋಡಿ, ವಿದೇಶಗಳಲ್ಲಿ ಒಂದು ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಇವತ್ತಿಗೂ ಕೂಡ ಯಾವುದೇ ಮೆಡಿಷನ್ನು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದು ಮೆಡಿಕಲ್ ಸ್ಟೋರ್ ಬಂದು ಆ ರೋಗಿಗೆ ಹೋಗೋಲ್ಲವರಿಗೂ ಅದರದ್ದು ಚೈನು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನೀವು ರೋಗಿಗೆ ಕೊಡಬೇಕಾದ್ರೆ ಮೊದಲು ಆ ಅಸಲಿನ ನಕಲಿನ ಅಂತ ಅದನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಆಮೇಲೆ ಅಸಲಿ ಅದರ ರೋಗಿಗೆ ಕೊಡ್ತಾರೆ. ಅಲ್ಲಿ ನಕಲಿ ಔಷಧಿಗಳು 1% ಸಿಗೋದು ಕಷ್ಟ. ಯುರೋಪು ಅಮೇರಿಕಾ ಕಂಟ್ರಿಗಳಲ್ಲೆಲ್ಲ ಸಿಗೋದು ಕಷ್ಟ. ಈಗ ನೋಡಿ, ನಮ್ಮ ದೇಶದಲ್ಲಿ ನೀವು ಬ್ಯಾಂಕಿಗೆ ಹೋಗಿ 500 ರೂಪಾಯಿ ಬಂಡ್ಲು ಕೊಡ್ತೀರಾ, ಅವನು ಇಮ್ಮಿಡಿಯೇಟಾಗಿ ಅದೊಂದು ಮಿಷನ್ನಲ್ಲಿ ಹಿಡಿತಾನೆ, ಅದು ಕಲರ್ ಬರುತ್ತೆ, ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ನೋಟು ಅಂತೇಳಿ. ಒಂದು ನೋಟನ್ನು ನೀವು ಡೂಪ್ಲಿಕೇಟ್ ಅಂತ ಹಿಡಿತೀರೋ, ಒಬ್ಬ ಮನುಷ್ಯ ಅನಾರೋಗ್ಯಕ್ಕೊಳಗಾದ ಮನುಷ್ಯನಿಗೆ ಔಷಧಿ ಮಾತ್ರೆ ತಿಂತಾನೆ ಅಂದರೆ ಅದು ಅಸಲಿನ ನಕಲಿನ ನೋಡಿ ಕೊಡೋ ಜವಾಬ್ದಾರಿ ನಾಗರಿಕ ಸರ್ಕಾರದ್ರು. ಈ ಸರ್ಕಾರ ನೋಡಿ, ಈ ರಾಕೆಟ್ ಇದೆಯಲ್ಲ, ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ನೀವು ಹೇಳ್ತಿರೋದು ಅಲ್ಲ? ವ್ಯವಸ್ಥೆ ಕೆಟ್ಟೋಗಿದೆ. ಹೆಂಗ್ ಕೆಟ್ಟೋಗಿದೆ ಅಂದ್ರೆ ಭ್ರಷ್ಟಾಚಾರದಿಂದ ಕೆಟ್ಟೋಗಿದೆ. ಇದಕ್ಕೆಲ್ಲ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರುತ್ತೆ, ಎಲ್ಲಿ ಹುಟ್ಟಿತು ಅಂದ್ರೆ ಭ್ರಷ್ಟಾಚಾರದಿಂದ. ಇವತ್ತು ನೋಡ್ರಿ, ಬಿಡದಿನಲ್ಲಿ 1.5 ವರ್ಷದಿಂದ ನಡೀತಾ ಇದೆ ಅಂತೆ. ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿರಲಿಲ್ವಾ? ಅಧಿಕಾರಿಗಳಿಗೆ ಗೊತ್ತಿರಲೇಬೇಕು. ಅವ್ರಿಗೆ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಕಡೆ ಅವನ ವ್ಯಾಪ್ತಿ ಒಳಗಡೆ ಒಂದು ಅವ್ಯವಹಾರ ನಡೀತೆ ಅಂದರೆ ಆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ 100% ಗೊತ್ತಿರಬೇಕು. ಇಲ್ಲದೇ ಇದ್ರೆ ಅವ್ನು ಪೊಲೀಸ್ ಆಗಕ್ಕೆ ಲಾಯಕ್ಕಿಲ್ಲ. ಹೆಲ್ತ್ ಮಿನಿಸ್ಟ್ರಿಗೆ ಗೊತ್ತಿರಬೇಕು. ಆಮೇಲೆ ಔಷಧ ನಿಯಂತ್ರಣ ಇಲಾಖೆಗೆ ಗೊತ್ತಿರಬೇಕು. ಔಷಧ ಸರಬರಾಜು ನಿಗಮ ಅಂತ ಇದೆ, ಅವ್ರಿಗೆ ಗೊತ್ತಿರಬೇಕು. ಇವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಇದು ವಿಧಾನಸೌಧದವರಿಗೂ ಗೊತ್ತಿದೆ, ಇದೊಂದು ನಡೀತಾ ಇದೆ ಅಂತೇಳಿ. ಇದರಿಂದ ಭ್ರಷ್ಟಾಚಾರದಿಂದ ಜನರ ಆರೋಗ್ಯಕ್ಕಿಂತನೂ ಇವರಿಗೆ ಹಣ ಮಾಡೋದೇ ಮುಖ್ಯ ಆಗಿದೆ. ನಾಗರಿಕ ಸರ್ಕಾರ ಯಾವತ್ತು ನಾಗರಿಕರ ಪರವಾಗಿರ್ಬೇಕಿತ್ತು. ಅಂದ್ರೆ ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದೀರಿ, ಈಗ ಶಾಮೀಲಾಗಿದೆ ಅಂತ ಹೇಳ್ತಿದ್ದೀರ ಹಾಗಾದ್ರೆ? ಹೌದೀಗ ನೋಡಿ, ಇಷ್ಟು ವರ್ಷ ಆಗದೆ ಇರೋದು UT ಖಾದರ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಅಭಿನಂದಿಸ್ತೀನಿ. ಅವ್ರು ಬಂದ್ರ ಮೇಲೆ ಇವತ್ತು ಹೋಟೆಲ್ಗಳ ರೈಡ್ ಆಯಿತು. ಇಷ್ಟು ವರ್ಷ ನಮ್ಮಲ್ಲಿ ಹೆಲ್ತ್ ಮಿನಿಸ್ಟರ್ ಇರಲಿಲ್ವಾ? ಹೌದು, ಹೆಲ್ತ್ ಮಿನಿಸ್ಟರ್ ಇರಲೇ ಇಲ್ವಾ ಇಷ್ಟು ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಹೆಲ್ತ್ ಮಿನಿಸ್ಟ್ರು UT ಖಾದರ್ ಬಂದೇ ರೈಡ್ ಆಯಿತು. ಯಾಕಾಯಿತು ನೋಡಿ, ಬಾಂಬೆನಲ್ಲಿ, ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮುಂಡೆ ಅಲ್ಲಿ ಭಾಳ ಹವಾ ಎಬ್ಸ್ದ, ಎಲ್ಲ ಕ್ಲೋಸ್ ಮಾಡಿಸ್ತಾ, ಈ ಕಲಬೆರಕೆ ಆಹಾರಗಳನ್ನೆಲ್ಲ ನಿಲ್ಲಿಸ್ದ. ಇಲ್ಲಿ ಪಕ್ಕದ ರಾಜ್ಯದಲ್ಲಿ ಇವಾಗ ಸ್ಟಾರ್ಟ್ ಮಾಡಬೇಕಾಯ್ತು. ಅದಕ್ಕೆ ಸರಿಯಾಗಿ ಏನೋ ಆ ಸ್ಪೀಕರ್ ಆದವರು ಹೆಲ್ತ್ ಮಿನಿಸ್ಟರ್ ಆಗಿ ಬಂದ್ಬಿಟ್ರು. ನಮ್ಮೆಲ್ಲರ ಪುಣ್ಯ ಅಂತ ಕಾಣುತ್ತೆ, ಬಂದ್ಬಿಟ್ರು. ಅವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೆಲ್ತ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ಎಷ್ಟು ಜನ ಹೆಲ್ತ್ ಮಿನಿಸ್ಟರ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ? ಏನು ಮಾಡ್ತಾ ಇದ್ರಿ ನೀವೆಲ್ಲ ಮಿನಿಸ್ಟರ್ಸ್ ಅಂದರೆ? ಈಗ ನೋಡಿ, ಈಗಲೂ ಕೂಡ ನಾನು ಹೇಳ್ತೀನಿ, ನೀವು ಬೆಂಗಳೂರಲ್ಲಿ ಇರೋದಲ್ಲ, ನೀವು ಹಳ್ಳಿಗಳಿಗೆ ಹೋಗಬೇಕು, ಆಮೇಲೆ ಜಿಲ್ಲೆಗಳಿಗೆ ಹೋಗಬೇಕು, ಪ್ರಯಾಣ ಮಾಡಬೇಕು, ಅಲ್ಲಿಯ ಜನರ ಸಮಸ್ಯೆಗಳನ್ನು ಆಲಿಸ್ಬೇಕು. ನೀವು ಎಷ್ಟೋ ಜನ ಮಿನಿಸ್ಟ್ರನ್ನ ನೀವು ಬೆಂಗಳೂರಲ್ಲೇ ನೋಡ್ಬೋದು, 5 ಸ್ಟಾರ್ ಹೋಟೆಲ್ನಲ್ಲೇ ನೋಡ್ಬೋದು. ಅವರೆಲ್ಲೂ ಸಿಗಲ್ಲ ಕಾಮನ್ ಮ್ಯಾನಿಗೆ. ಈ ವ್ಯವಸ್ಥೆಯನ್ನು ಬದಲಾವಣೆ ಆಗಬೇಕು ಅಂತೇಳಿ ನಾವು ಹೋರಾಟಗಾರರೆಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ.